ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವುದೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಬಂಗಡೆ ಮೀನು ತೊಗೊಂಡಿದ್ದೆ, ಅದರಲ್ಲಿ ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸಿಂಪಲ್ಲಾಗಿ ಬೇಗ ಮಾಡ್ಕೊಳ್ಬೋದು. ಬನ್ನಿ ನೋಡೋಣ ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ. ಮೊದಲಿಗೆ ನಾನು ಒಂದು ಚಿಕ್ಕ ಈರುಳ್ಳಿ, 4 ರಿಂದ 5 ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಜೀರಿಗೆ, ಮೆಂತ್ಯ, ಮೆಣಸಿನಕಾಳು, ಚಿಕ್ಕದು ಹುಣಸೆಹಣ್ಣು, ಚಿಕ್ಕ ಹುಣಸೆಹಣ್ಣು ಮಾಡ್ಕೊಂಡಿರೋದು. ಸೊ ಇಷ್ಟೊಂದು ತೊಗೊಂಡಿದ್ದೀನಿ. ನಾನು 2 ಮೀನಿಗೆ ತೊಗೊಂಡಿರೋದು, 2 ರಿಂದ 4 ಮೀನಿಗೆ. ಸೊ ಮಿಕ್ಸಿ ಜಾರಿಗೆ ಅಷ್ಟು ಐಟಮ್ಸ್ನ ಹಾಕ್ಕೊಳ್ಬೇಕು. ನೀವು ಬೆಳ್ಳುಳ್ಳಿ ಸಿಪ್ಪೆ ಅದು ಹಾಕ್ಕೊಳ್ಬೋದು, ಅಥವಾ ಸಿಪ್ಪೆ ಸಮೇತ ಸಹ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಹುಳಿ ಜಾಸ್ತಿ ಇಷ್ಟಪಡೋದು ಸ್ವಲ್ಪ ಹುಣಸೆಹಣ್ಣು ಸಹ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಷ್ಟೇ ಸಾಕು. ಸೊ ಇವಾಗ ಇದಕ್ಕೆ 2 ಚಮಚ ಅಚ್ಕಾರದ ಪುಡಿ, 1 ಚಮಚ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ ಮತ್ತು ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಈ ಥರ. ಸೊ ಇವಾಗ ಇದಕ್ಕೆ 1 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಬಂಗಡೆ ಮೀನು ತೊಗೊಂಡಿದ್ದೆ, ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೆ ಮಧ್ಯದಲ್ಲಿ. ಅದು ಮಸಾಲೆ ಒಳಗಡೆ ಹೋಗಿ ಚೆನ್ನಾಗಿ ಉಪ್ಪು ಖಾರ ಹಿಡೀಲಿ ಅಂತ. ಇನ್ನೊಂದು ಟಿಪ್, ಈ ಥರ ಫಸ್ಟ್ ವಾಶ್ ಮಾಡಿದ್ಮೇಲೆ ಈ ಥರ ಸ್ಲೈಸಾಗಿ ಕಟ್ ಮಾಡ್ತೀವಲ್ಲ, ಆವಾಗ ಸ್ವಲ್ಪ ಉಪ್ಪು ನೀರಲ್ಲಿ ನೆನೆಸ್ಬಿಡಿ, ಆವಾಗ ಉಪ್ಪು ಒಳಗಡೆ ಎಲ್ಲ ಹಿಡಿಯುತ್ತೆ. ಸೊ ಇವಾಗ ಅಪ್ಲೈ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಸ್ವಲ್ಪ ಉಪ್ಪು ಹಾಕಿ ನೆನೆಸಿ ಇಟ್ಟಿದ್ದೆ, ಸೊ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಸೊ ಒಳಗಡೆ ಎಲ್ಲ ನೀಟಾಗಿ ಮಸಾಲೆನ ಹಾಕಿ. ನೀವು ಯಾವುದೇ ಮೀನಾದರೂ ತೊಗೊಳ್ಬೋದು, ಪ್ರಾಬ್ಲಮ್ ಇಲ್ಲ. ಆ ಕಟ್ಟಿಂಗ್ ಇರುತ್ತಲ್ವ, ಅಲ್ಲೆಲ್ಲ ನೀಟಾಗಿ ಮಸಾಲೆ ಹೋಗಬೇಕು. ಸೊ ಆ ಥರ ಅಪ್ಲೈ ಮಾಡ್ಕೊಳ್ಳಿ. ಸೊ ಎಲ್ಲ ಅಪ್ಲೈ ಮಾಡಿ 15 to 20 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಬಿಟ್ಬಿಡಬೇಕು. ಆಮೇಲೆ ಬಿಸಿ ಹೆಂಚು ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದ್ರ ಮೇಲೆ ಬೇಯಿಸ್ಬೇಕು, ಸುಡಬೇಕು. ಉರಿ ಕಮ್ಮಿಯಲ್ಲಿ, ಸಿಮ್ಮಲ್ಲಿ 10 ಮಿನಿಟ್ಸ್, ಅಂದರೆ ಫಸ್ಟು ಹೆಂಚೆ 5 ಮಿನಿಟ್ಸ್ ಉರಿ ಜಾಸ್ತಿ ಇಡಿ. ಒಂದು ಫಿಶ್ ಹಾಕಿದ್ಮೇಲೆ ಉರಿ ಕಮ್ಮಿ ಮಾಡಿ 5 ಮಿನಿಟ್ಸ್ ಬೇಯಿಸಿ. ಸೊ 5 ಮಿನಿಟ್ಸ್ ಬೆಂದಾಗಿದೆ. ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಸೊ ಇವಾಗ 5 ಮಿನಿಟ್ಸ್ ಆಗಿದ್ಮೇಲೆ ಇನ್ನೊಂದು ಬದಿನೂ ಬೇಯಿಸ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಸೊ ಯಾವ ಮಸಾಲೆನೂ ಅಂಟ್ಕೊಂಡಿಲ್ಲ, ನೀಟಾಗಿ ಚೆನ್ನಾಗಿ ಬಂದಿದೆ. ಸೊ ಚೆನ್ನಾಗೂ ಕುಕ್ ಆಗಿದೆ. ಸೊ ಇಲ್ಲಿ 5 ಮಿನಿಟ್ಸ್ ಬೇಯಿಸಬೇಕು. ಟೂ ಸೈಡ್ಸು ಸಹ 5 ಮಿನಿಟ್ಸ್ ಬೇಯಿಸಬೇಕು. ಸೊ ಇಲ್ಲಿ ಸ್ವಲ್ಪ ಸೈಡಲ್ಲಿ ಬೆಂದಿರಲಿಲ್ಲ, ಸೊ ಮಸಾಲೆ ಸ್ವಲ್ಪ ಹಾಗೇ ಇದೆ. ಸೊ ಅದನ್ನು ಬೇಯಿಸ್ತಾ ಇದ್ದೀನಿ. ಇನ್ನೊಂದು ಸಲ ತಿರುವಾಕಿ. ಸೊ ಇದಾಗಿದ್ಮೇಲೆ, ಬೆಂದಾಗಿದ್ಮೇಲೆ ನೋಡಿ ಫಿಶ್ ಫ್ರೈ ರೆಡಿ. ರಸಮ್ ಇದ್ರೆ ಸಾಕು, ಅನ್ನ ರಸಮೂ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಫಿಶ್ ಸಾಂಬಾರು ಅದ್ರ ಜೊತೆ ನೆಂಚ್ಕೊಳ್ಳೋಕ್ಕೂ ಇರುತ್ತೆ, ಇಲ್ಲಾಂದರೆ ಸೈಡಿಗೂ ಚೆನ್ನಾಗಿರುತ್ತೆ. ಸ್ವಲ್ಪ ನಿಂಬೆಹಣ್ಣು ಮೇಲೆ ಹಾಕ್ಕೊಂಡು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ.